ನಟ ಮಯೂರ್ ಪಟೇಲ್ ಮಧ್ಯರಾತ್ರಿ ಮದ್ಯಪಾನ ಮಾಡಿ ಕಾರು ಚಲಾಯಿಸಿ ಅವಾಂತರ ಮಾಡಿದ್ದಾರೆ. ಬೆಂಗಳೂರಿನ ವರ್ಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ತಡರಾತ್ರಿ ಘಟನೆ ನಡೆದಿದೆ. ಕುಡಿದು ಕಾರ್ ಚಲಾಯಿಸಿ ಸಿಗ್ನಲ್ನಲ್ಲಿ ನಿಂತಿದ್ದ ಕಾರಿಗೆ ನಟ ಮಯೂರ್ ಪಟೇಲ್ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾರೆ. ಇದರಿಂದ ಸರಣಿ ಅಪಘಾತ ಸಂಭವಿಸಿದ್ದು 2 ಸ್ವಿಫ್ಟ್ ಡಿಸೈರ್ ಕಾರು ಮತ್ತೊಂದು ಸರ್ಕಾರಿ ಕಾರು ಜಖಂ ಆಗಿದೆ. ಅಪಘಾತದ ಬಳಿಕ ಕಾರು ಮಾಲೀಕರ ಜೊತೆ ನಟ ಮಯೂರ್ ಗಲಾಟೆ ಮಾಡಿ ದರ್ಪವನ್ನ ಮೆರೆದಿದ್ದಾನೆ. ಜಖಂಗೊಂಡ ಕಾರು ಚಾಲಕರು ಅಪಘಾತದ ಬಗ್ಗೆ ದೂರು ನೀಡಿದ್ದು, ನಟನ ವಿರುದ್ಧ ಹಲಸೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಟ ಮಯೂರ್ ಕುಡಿದು ಕಾರು ಚಲಾಯಿಸಿ ನಿಂತಿದ್ದ ಕಾರಿಗೆ ಗುದ್ದಿದ ಪರಿಣಾಮ ಕಾರು ಜಖಂಗೊಂಡಿದೆ. ಹೊಸ ಕಾರ್ ಕೊಂಡು ಟ್ಯಾಕ್ಸಿ ಓಡಿಸ್ತಾ ಇದ್ದ ಶ್ರೀನಿವಾಸ್ ನಜ್ಜುಗುಜ್ಜಾದ ಕಾರನ್ನ ನೀಡಿ ಕಣ್ಣೀರು ಇಟ್ಟಿದ್ದಾರೆ. ಹೊಸ ಕಾರು ಖರೀದಿಸಿ ಒಂದೇ ವಾರದಲ್ಲಿ ಅಪಘಾತ ಆಗಿದೆ. ಅಪಘಾತ ಮಾಡಿ ಬೆಳಗ್ಗೆ ಸೆಟಲ್ಮೆಂಟ್ ಮಾಡೋಣ ಅಂತಾರೆ. ಕಾರಿನಲ್ಲಿ ಪ್ಯಾಸೆಂಜರ್ ಇದ್ರು, ಹಿಂದೆಯಿಂದ ಬಂದು ಗುದ್ದಿದ್ದಾರೆ. ಹೆಂಡತಿಯ ಒಡವೆ ಅಡವಿಟ್ಟು ಕಾರು ಕೊಂಡಿದ್ವಿ ಅಂತ ಕಣ್ಣೀರು ಹಾಕಿದ್ದಾರೆ. ಸರ್, ಅದೇ ನೈಟು ನಾವು ಅದು ಕಮಾಂಡೋ ಸಿಗ್ನಲ್ ಹತ್ರ ಗಾಡಿ ಸಿಗ್ನಲ್ ರೆಡ್ ಸಿಗ್ನಲ್ ಬಿತ್ತು. ಗ್ರೀನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ವೆಯ್ಟ್ ಮಾಡ್ತಾಯಿದ್ದೆ, ಹಿಂದೆಯಿಂದ ಬಂದು ಸ್ಪೀಡಾಗಿ ಬಂದು ನಾನು ಗಾಡಿ ನಿಲ್ಲಿಸಿ ಒಂದು 15 ಸೆಕೆಂಡ್ ಆಯಿತು. ಫ್ರೀಯಾಗಿ ಒಂದು ನೆಕ್ಸ್ಟು ಸಿಗ್ನಲ್ ಆ ಕಡೆ ಗಮನನೂ ಕೊಟ್ಟಿದ್ದೆ. ಹಿಂದೆಯಿಂದ ಬಂದು ಏಕಾಏಕಿ ಗುದ್ದಿದ್ರಿಂದ ನಾನು ಸ್ವಲ್ಪ ಡಿಸ್ಟೆನ್ಸ್ ಇತ್ತು ನನ್ನ ಕಾರ್ಗೂ ಮುಂದಿನ ಕಾರ್ಗೂ. ಹೋಗಿ ಆ ಕಾರ್ಗೆ ನಂದು ಟಚ್ ಆಯಿತು. ಆ ಕಾರು ಮುಂದಕ್ಕೆ ಕಾರ್ಗೆ ಟಚ್ ಆಯಿತು. ಮುಂದಕ್ಕೆ ಕಾರ್ ಇನ್ನೊಂದು ಕಾರ್ಗೆ ಟಚ್ ಆಯಿತು. ಈ ಥರ ಲೈನಾಗೆ ಈ ಥರ ಆಯಿತು ಸರ್. ನೈಟ್ ಮನೆಯವ್ರದ್ದು ಒಡವೆ ಮತ್ತು ಎಲ್ಲ ಇಟ್ಟು ನಮ್ಮದು ಸ್ವಲ್ಪ ಕೂಡಿಕ್ಕಿದ್ದ ದುಡ್ಡೆಲ್ಲ ಸೇರಿಸಿ ನಾವು ಕಾರ್ ತಗೊಂಡಿದ್ದು ಸರ್. ಅತಿಥಿ ಉಪನ್ಯಾಸಕ ಹುದ್ದೆಗಾಗಿ ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಜಾಲವನ್ನು ಸುವರ್ಣ ನ್ಯೂಸ್ ಬಯಲು ಮಾಡಿತ್ತು. ಸುವರ್ಣ ನ್ಯೂಸ್ ವರದಿ ಬಳಿಕ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ಪ್ರಾಂಶುಪಾಲರಿಗೆ ಬುಲಾವ್ ನೀಡಿದ್ದಾರೆ. ನಕಲಿ ಪಿಎಚ್ಡಿ ಉಪನ್ಯಾಸಕರ ವಿರುದ್ಧ ಶಿಕ್ಷಣ ಇಲಾಖೆ ಕ್ರಮಕ್ಕೆ ಮುಂದಾಗಿದ್ದು, ಹೊರ ರಾಜ್ಯ ಪಿಎಚ್ಡಿ ಸರ್ಟಿಫಿಕೇಟ್ ಪರಿಶೀಲನೆಗೆ ಮುಂದಾಗಿದೆ. ಜನವರಿ 31ಕ್ಕೆ ಪಿಎಚ್ಡಿ ಪದವಿ ಸಂಬಂಧ 12 ದಾಖಲೆ ಜೊತೆ ವಿಚಾರಣೆಗೆ ಹಾಜರಾಗಲು ಸೂಚನೆ ನೀಡಿದೆ. ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತೆ ಮಂಜುಶ್ರೀ ಆದೇಶ ಹೊರಡಿಸಿದ್ದಾರೆ. ಒಂದ್ ವೇಳೆ ವಿಚಾರಣೆಗೆ ಬಾರದಿದ್ರೆ ಗೈರಾದವರ ವಿರುದ್ಧ ಕಾಲೇಜು ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಜಿಲ್ಲೆಯಲ್ಲೂ ಕೂಡ ಪಿಎಚ್ಡಿ ನಕಲಿ ಜಾಲ ಆಕ್ಟಿವ್ ಆಗಿದೆ. ರಾಯಚೂರು ಭಾಗದ ಅಭ್ಯರ್ಥಿಗಳಿಗೆ ಮಾತ್ರ ವಿಚಾರಣೆಗೆ ನೋಟಿಸ್ ನೀಡಲಾಗಿದೆ. ಹೀಗಾಗಿ ರಾಜ್ಯ ಎಲ್ಲಾ ಕಾಲೇಜುಗಳಲ್ಲಿ ಪಿಎಚ್ಡಿ ನೈಜತೆ ಪರಿಶೀಲನೆಗೆ ಒತ್ತಾಯಿಸಲಾಗಿದೆ. ಈ ನಕಲಿ ಪಿಎಚ್ಡಿ ಪ್ರಮಾಣ ವಿರುದ್ಧ ಈಗಾಗಲೇ ಅಕ್ಷರ ಸಂಘಟನೆ ಹೋರಾಟದ ಫಲವಾಗಿ ಒಂದು ಹಂತಕ್ಕೆ ಬಂತು. ಕೊನೆಯದಾಗಿ ವಿಶೇಷವಾಗಿ ಇದರ ಪ್ರಯುಕ್ತ ಸುವರ್ಣ ನ್ಯೂಸ್ ಅವರು 24 ಸುವರ್ಣ ನ್ಯೂಸ್ ವಿಶೇಷ ಒಂದು ಎಪಿಸೋಡ್ ಮಾಡಿ ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿ ಒಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರ ಗಂಟೆಯನ್ನು ಕೊಟ್ಟರು. ಅದರ ಫಲವಾಗಿ ಇಡೀ ರಾಜ್ಯದ ಉನ್ನತ ಶಿಕ್ಷಣ ವ್ಯವಸ್ಥೆ ಮತ್ತು ಮಾನ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇವತ್ತು ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ಈ ಇಲಾಖೆ ಆದೇಶ ಹೊರಡಿಸಿದ್ದಕ್ಕೆ ಮಾನ್ಯ ಸಚಿವರಿಗೂ ಕೂಡ, ಮಾನ್ಯ ಆಯುಕ್ತರಿಗೂ ಕೂಡ ಮತ್ತು ಮಾನ್ಯ ಮುಖ್ಯಮಂತ್ರಿ ಕೂಡ ಈ ನಮ್ಮ ಅಕ್ಷರ ಸಂಘಟನೆ ಮತ್ತು ಸುವರ್ಣ ನ್ಯೂಸ್ ಚಾನಲ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ನಕಲಿ ಪಿಎಚ್ಡಿ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಬಂದು ಹೊಳಲ್ಕೆರೆ ಠಾಣೆ ಎಎಸ್ಐ ಹನುಮಂತಪ್ಪ ಮತ್ತು ಕುಟುಂಬಸ್ಥರು ರಂಪಾಟ ಮಾಡಿದ್ದಾರೆ. ಸಿಪಿಐ ಬಾಲಚಂದ್ರ ನಾಯ್ಕ ಎದುರು ಮೋಜು ಕಟ್ಟಿ ಹೈಡ್ರಾಮವನ್ನ ಮಾಡಿದ್ದಾರೆ. ಹನುಮಂತಪ್ಪ, ಮೀನಾಕ್ಷಮ್ಮ ಕುಟುಂಬ ನಡುವೆ ಜಮೀನು ವ್ಯಾಜ್ಯ ಇತ್ತು. ಐನಹಳ್ಳಿ ಕುರುಬರಹಟ್ಟಿ ಗ್ರಾಮದಲ್ಲಿರುವ ಜಮೀನು ಸಂಬಂಧ 2 ಕುಟುಂಬ ಕೋರ್ಟ್ನಲ್ಲಿ ದಾವೆ ಹೂಡಿತ್ತು. ಈ ಮಧ್ಯೆ ಜಮೀನಿನ ಮಣ್ಣು ಕಬಳಿಕೆ ದೂರು ನೀಡೋದಕ್ಕೆ ಠಾಣೆಗೆ ಎಎಸ್ಐ ಹನುಮಂತಪ್ಪ ಬಂದಾಗ ಸಿಪಿಐ ಬಾಲಚಂದ್ರ ನಾಯ್ಕ ಕಾಯಿಸಿದ್ದಾರೆ. ಇದರಿಂದ ರೊಚ್ಚಿಗೆದ್ದು ಹನುಮಂತಪ್ಪ ರಂಪಾಟ ಮಾಡಿದ್ದಾರೆ. ಎಎಸ್ಐ ಹನುಮಂತಪ್ಪ ಮತ್ತು ಇತರರ ವಿರುದ್ಧ ದೂರು ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ನಮ್ಮ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಪಿಟಿಷನ್ ಇತ್ತು. ಒಬ್ಬರು ಲೇಡಿ ಪಿಟಿಷನರ್ ಅವ್ರದ್ದು ಜಾಗದ ವಿಚಾರವಾಗಿ ಒಂದು ಪಿಟಿಷನ್ ನೀಡಿದರು. ಆ ಪಿಟಿಷನಲ್ಲಿ ಅಪೋಸಿಟ್ ಪಾರ್ಟಿ ನಮ್ಮ ಹೊಳಲ್ಕೆರೆ ಠಾಣೆಗೆ ಸೇರಿದಂಥ ಹನುಮಂತಪ್ಪ ಅನ್ನೋ ಒಬ್ಬ ಎಎಸ್ಐ ಇದ್ದರು. ಈ ಪಿಟಿಷನ್ ವಿಚಾರಣಾ ಸಮಯದಲ್ಲಿ ಹನುಮಂತಪ್ಪ ಅವರು ಮತ್ತು ಅವರ ಬ್ರದರ್ಸು ಸೇರಿ ಸ್ವಲ್ಪ ಗಲಾಟೆ ಮಾಡಿ ನ್ಯೂಸನ್ಸ್ ಕ್ರಿಯೇಟ್ ಮಾಡಿದರು. ಅದರ ಸಂಬಂಧವಾಗಿ ಒಂದು ಕೇಸ್ ಕೂಡ ದಾಖಲಾಗಿದೆ. ಅದರ ಇನ್ನೂ ಡೀಟೇಲ್ಸ್ ನಾವು ಕಲೆಕ್ಟ್ ಮಾಡಿ ರಿಪೋರ್ಟ್ ತಗೊಂಡು ಅವ್ರ ಮೇಲೆ ಮುಂದಿನ ಕ್ರಮ ಕೈಗೊಳ್ತೇವೆ.
ಜಿಬಿಎ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ನಿಂದ ಸ್ಪರ್ಧಿಸೋದಕ್ಕೆ ಆಕಾಂಕ್ಷಿಗಳು ದುಂಬಾಲು ಬಿದ್ದಿದ್ದಾರೆ. ಜಿಬಿಎ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಆಕಾಂಕ್ಷಿಗಳ ಫೈಟ್ ಜೋರಾಗಿದ್ದು 369 ವಾರ್ಡ್ಗಳಲ್ಲಿ ಕಾಂಗ್ರೆಸ್ನಲ್ಲಿ 1700 ಅಪ್ಲಿಕೇಶನ್ ಸೇಲ್ ಆಗಿದೆ. ಇದುವರೆಗೂ 1700 ಅರ್ಜಿ ಪಡೆದಿರುವ ಆಕಾಂಕ್ಷಿಗಳು 50,000 ಡಿಡಿ ಪಾವತಿಸಿ 300 ಆಕಾಂಕ್ಷಿಗಳು ಅರ್ಜಿ ಪಡೆದಿದ್ದಾರೆ. ಹೆಬ್ಬಾಳದಲ್ಲಿರುವ 11 ವಾರ್ಡ್ಗೆ 60 ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಜೂನ್ ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಲೆಕ್ಷನ್ ನಡೆಯಲಿದ್ದು ಕೋರ್ಟ್ ಸೂಚನೆ ಬೆನ್ನಲ್ಲೇ ಪಕ್ಷಗಳು ಅಲರ್ಟ್ ಆಗಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.